ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಎಂಎಲ್ಸಿ ಸಿಟಿ ರವಿ ಅವರ ಆಗಮನವಾಗಿದೆ. ಕಾರಣ ನಿನ್ನೆ ಹೈಕೋರ್ಟ್ನಿಂದ ಅವರಿಗೆ ಜಾಮೀನು ಸಿಕ್ಕ ತಕ್ಷಣ ಎಲ್ಲಿದ್ದಾರೋ ಅಲ್ಲಿಯೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಆದೇಶ ಇತ್ತು. ಹಾಗಾಗಿ ಅವರ ಬಿಡುಗಡೆ ಆಯಿತು. ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಲ್ಲಿಂದ ಸಿಟಿ ರವಿ. ಪಕ್ಷದ ನಾಯಕರು ಕಾರ್ಯಕರ್ತರಿಗೆ ಎಂಎಲ್ಸಿ ಧನ್ಯವಾದ ತಿಳಿಸಿದ್ದಾರೆ. ನ್ಯಾಯಕ್ಕಾಗಿ ನಾವು ಹೋರಾಟ ಮುಂದುವರಿಸ್ತೀವಿ. ಸದನದಲ್ಲಿ ದಾಖಲಾತಿ ನೋಡಿ ಸಭಾಪತಿಗಳೇ ತೀರ್ಪು ಕೊಟ್ಟಿದ್ರು. ಪರಿಷತ್ನಲ್ಲಿ ಆಡಿಯೋ ವಿಡಿಯೋ ಎಲ್ಲಾ ಕೂಡ ರೆಕಾರ್ಡ್ ಆಗುತ್ತೆ. ನಾವು ಏನೇ ಮಾತಾಡಿದ್ರು ಕೂಡ ಅದರಲ್ಲಿ ಇರುತ್ತೆ. ಬಟ್ ಎರಡನ್ನ ಕೂಡ ಪರಿಶೀಲನೆ ಮಾಡಿ ಸಭಾಪತಿಗಳೇ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಇಲ್ಲ, ವಿಡಿಯೋದಲ್ಲೂ ಇಲ್ಲ, ಆಡಿಯೋದಲ್ಲೂ ಇಲ್ಲ ಅಂತ. ಆದ್ರೂ ಕೂಡ ನನ್ನನ್ನ ಯಾವುದೇ ಮಾಹಿತಿ ಕೊಡದೆ ಅರೆಸ್ಟ್ ಮಾಡಿದ್ರು. ನನ್ನ ಮೇಲೆ ಮೂರು ಬಾರಿ ಅಟ್ಯಾಕ್ ಆಯಿತು ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸ್ತೇವೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು, ತೀರ್ಪು ಕೊಟ್ಟರು. ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗುತ್ತೆ, ಇನ್ನೊಂದು CC ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಜುವಲ್ಸ್ ರೆಕಾರ್ಡ್ ಆಗುತ್ತೆ. ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ, ದಾಖಲಿಸ್ತಾರೆ. 3 ಕಡೆಯಿಂದ ರೆಕಾರ್ಡ್ ಆಗುತ್ತೆ. 3 ಕಡೆ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ. ಆ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ. ಅವ್ರು ಹೇಳಿದ ರೀತಿಯಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅವರೇನು ದಾಖಲೆಗಳನ್ನು ತೋರಿಸಿಲ್ಲ. ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ರೂಲಿಂಗ್ ಕೊಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ನಮ್ಮ ಕಸ್ಟೋಡಿಯನ್ನು ನಾವು ನಮ್ಮ ಬಾಸ್ ಅಂತಿರೋದು ಸಭಾಪತಿಗಳೇ ಅಲ್ಲಿ ವಿಧಾನ ಪರಿಷತ್ನಲ್ಲಿ. ಆಮೇಲೆ ಹೋಗಿ ದೂರು ಕೊಟ್ಟರು. ನನಗೆ ನೋಟಿಸು ಕೊಡ್ದಲೇ, ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತೂ ಇಲ್ದಲೇ, ನೋಟಿಸು ಕೊಡದೆ, ಸಭಾಪತಿಗಳ ಅನುಮತಿನೂ ತೆಗೆದುಕೊಳ್ಳದೆ ನನ್ನನ್ನು ಅರೆಸ್ಟ್ ಮಾಡಿದ್ರು. ಉಳಿದಿದ್ದೆಲ್ಲ ವಿದ್ಯಮಾನಗಳನ್ನು ನೀವು ತೋರಿಸಿದ್ದೀರಿ. ಅದೇ ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು. ಮಧ್ಯಾಹ್ನ 3 ಗಂಟೆಗಾಯಿತು, 4 ಕಾಲಿಗಾಯಿತು, 5:34 ಮೂರನ್ನು ಸಭಾಪತಿಗಳಿಗೆ ದೂರು ಕೊಟ್ಟು ಮತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ 0 FIR ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ. ಹಿಂಬರ ಕೊಡೋದಕ್ಕೆ ಅಶೋಕ್ ಅವ್ರ ದಣಿ ಕುತ್ಕೋಬೇಕಾಯ್ತು. ಮಧ್ಯರಾತ್ರಿ 3 ಗಂಟೆಗೆ ಹಿಂಬರ ಕೊಟ್ಟರು, FIR ಕೊಡಲಿಲ್ಲ. ಅಂದರೆ ಕಾನೂನು ಸಿಟಿ ರವಿಯವರಿಗೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ? ಪೊಲೀಸರು ಲಭ್ಯವಾಗ್ತಾ ಇದೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಎಂಎಲ್ಸಿ ಸಿಟಿ ರವಿ ಅವರ ಆಗಮನವಾಗಿದೆ. ಕಾರಣ ನಿನ್ನೆ ಹೈಕೋರ್ಟ್ನಿಂದ ಅವರಿಗೆ ಜಾಮೀನು ಸಿಕ್ಕ ತಕ್ಷಣ ಎಲ್ಲಿದ್ದಾರೋ ಅಲ್ಲಿಯೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಆದೇಶ ಇತ್ತು. ಹಾಗಾಗಿ ಅವರ ಬಿಡುಗಡೆ ಆಯಿತು. ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಲ್ಲಿಂದ ಸಿಟಿ ರವಿ. ಪಕ್ಷದ ನಾಯಕರು ಕಾರ್ಯಕರ್ತರಿಗೆ ಎಂಎಲ್ಸಿ ಧನ್ಯವಾದ ತಿಳಿಸಿದ್ದಾರೆ. ನ್ಯಾಯಕ್ಕಾಗಿ ನಾವು ಹೋರಾಟ ಮುಂದುವರಿಸ್ತೀವಿ. ಸದನದಲ್ಲಿ ದಾಖಲಾತಿ ನೋಡಿ ಸಭಾಪತಿಗಳೇ ತೀರ್ಪು ಕೊಟ್ಟಿದ್ರು. ಪರಿಷತ್ನಲ್ಲಿ ಆಡಿಯೋ ವಿಡಿಯೋ ಎಲ್ಲಾ ಕೂಡ ರೆಕಾರ್ಡ್ ಆಗುತ್ತೆ. ನಾವು ಏನೇ ಮಾತಾಡಿದ್ರು ಕೂಡ ಅದರಲ್ಲಿ ಇರುತ್ತೆ. ಬಟ್ ಎರಡನ್ನ ಕೂಡ ಪರಿಶೀಲನೆ ಮಾಡಿ ಸಭಾಪತಿಗಳೇ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಇಲ್ಲ, ವಿಡಿಯೋದಲ್ಲೂ ಇಲ್ಲ, ಆಡಿಯೋದಲ್ಲೂ ಇಲ್ಲ ಅಂತ. ಆದ್ರೂ ಕೂಡ ನನ್ನನ್ನ ಯಾವುದೇ ಮಾಹಿತಿ ಕೊಡದೆ ಅರೆಸ್ಟ್ ಮಾಡಿದ್ರು. ನನ್ನ ಮೇಲೆ ಮೂರು ಬಾರಿ ಅಟ್ಯಾಕ್ ಆಯಿತು ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸ್ತೇವೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು, ತೀರ್ಪು ಕೊಟ್ಟರು. ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗುತ್ತೆ, ಇನ್ನೊಂದು CC ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಜುವಲ್ಸ್ ರೆಕಾರ್ಡ್ ಆಗುತ್ತೆ. ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ, ದಾಖಲಿಸ್ತಾರೆ. 3 ಕಡೆಯಿಂದ ರೆಕಾರ್ಡ್ ಆಗುತ್ತೆ. 3 ಕಡೆ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ. ಆ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ. ಅವ್ರು ಹೇಳಿದ ರೀತಿಯಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅವರೇನು ದಾಖಲೆಗಳನ್ನು ತೋರಿಸಿಲ್ಲ. ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ರೂಲಿಂಗ್ ಕೊಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ನಮ್ಮ ಕಸ್ಟೋಡಿಯನ್ನು ನಾವು
ನಮ್ಮ ಬಾಸ್ ಅಂತಿರೋದು ಸಭಾಪತಿಗಳೇ ಅಲ್ಲಿ ವಿಧಾನ ಪರಿಷತ್ನಲ್ಲಿ. ಆಮೇಲೆ ಹೋಗಿ ದೂರು ಕೊಟ್ಟರು. ನನಗೆ ನೋಟಿಸು ಕೊಡ್ದಲೇ, ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತೂ ಇಲ್ದಲೇ, ನೋಟಿಸು ಕೊಡದೆ, ಸಭಾಪತಿಗಳ ಅನುಮತಿನೂ ತೆಗೆದುಕೊಳ್ಳದೆ ನನ್ನನ್ನು ಅರೆಸ್ಟ್ ಮಾಡಿದ್ರು. ಉಳಿದಿದ್ದೆಲ್ಲ ವಿದ್ಯಮಾನಗಳನ್ನು ನೀವು ತೋರಿಸಿದ್ದೀರಿ. ಅದೇ ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು. ಮಧ್ಯಾಹ್ನ 3 ಗಂಟೆಗಾಯಿತು, 4:15 5:34 ಮೂರನ್ನು ಸಭಾಪತಿಗಳಿಗೆ ದೂರು ಕೊಟ್ಟು ಮತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ 0 FIR ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ. ಹಿಂಬರ ಕೊಡೋದಕ್ಕೆ ಅಶೋಕ್ ಅವ್ರ ದಣಿ ಕುತ್ಕೋಬೇಕಾಯ್ತು. ಮಧ್ಯರಾತ್ರಿ 3 ಗಂಟೆಗೆ ಹಿಂಬರ ಕೊಟ್ಟರು, FIR ಕೊಡಲಿಲ್ಲ. ಅಂದರೆ ಕಾನೂನು CT ರವಿಯವರಿಗೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ? ಪೊಲೀಸರು ಸೀಟ್ ಲಭ್ಯವಾಗ್ತಾ ಇದೆ. ಬೆಳಗಾವಿಯಿಂದ ಬೆಂಗಳೂರಿಗೆ MLC CT ರವಿಯವರ ಆಗಮನವಾಗಿದೆ. ಕಾರಣ ನಿನ್ನೆ ಹೈಕೋರ್ಟ್ನಿಂದ ಅವರಿಗೆ ಜಾಮೀನು ಸಿಕ್ಕ ತಕ್ಷಣ ಎಲ್ಲಿದ್ದಾರೋ ಅಲ್ಲಿಯೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಆದೇಶ ಇತ್ತು. ಹಾಗಾಗಿ ಅವರ ಬಿಡುಗಡೆ ಆಯಿತು. ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಲ್ಲಿಂದ CT ರವಿ. ಪಕ್ಷದ ನಾಯಕರು ಕಾರ್ಯಕರ್ತರಿಗೆ MLC ಧನ್ಯವಾದ ತಿಳಿಸಿದ್ದಾರೆ. ನ್ಯಾಯಕ್ಕಾಗಿ ನಾವು ಹೋರಾಟ ಮುಂದುವರಿಸ್ತೀವಿ. ಸದನದಲ್ಲಿ ದಾಖಲಾತಿ ನೋಡಿ ಸಭಾಪತಿಗಳೇ ತೀರ್ಪು ಕೊಟ್ಟಿದ್ರು. ಪರಿಷತ್ನಲ್ಲಿ ಆಡಿಯೋ ವಿಡಿಯೋ ಎಲ್ಲಾ ಕೂಡ ರೆಕಾರ್ಡ್ ಆಗುತ್ತೆ. ನಾವು ಏನೇ ಮಾತಾಡಿದ್ರು ಕೂಡ ಅದರಲ್ಲಿ ಇರುತ್ತೆ. ಬಟ್ ಎರಡನ್ನ ಕೂಡ ಪರಿಶೀಲನೆ ಮಾಡಿ ಸಭಾಪತಿಗಳೇ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಇಲ್ಲ, ವಿಡಿಯೋದಲ್ಲೂ ಇಲ್ಲ, ಆಡಿಯೋದಲ್ಲೂ ಇಲ್ಲ ಅಂತ. ಆದ್ರೂ ಕೂಡ ನನ್ನನ್ನ ಯಾವುದೇ ಮಾಹಿತಿ ಕೊಡದೆ ಅರೆಸ್ಟ್ ಮಾಡಿದ್ರು. ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು ಅಂತ CT ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸ್ತೇವೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು, ತೀರ್ಪು ಕೊಟ್ಟರು. ನಮಗೆ ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗುತ್ತೆ, ಇನ್ನೊಂದು CC ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಜುವಲ್ಸ್ ರೆಕಾರ್ಡ್ ಆಗುತ್ತೆ. ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ, ದಾಖಲಿಸ್ತಾರೆ. 3 ಕಡೆಯಿಂದ ರೆಕಾರ್ಡ್ ಆಗುತ್ತೆ. 3 ಕಡೆ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ. ಆ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ. ಅವ್ರು ಹೇಳಿದ ರೀತಿಯಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅವರೇನು ದಾಖಲೆಗಳನ್ನು ತೋರಿಸಿಲ್ಲ. ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ರೂಲಿಂಗ್ ಕೊಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ನಮ್ಮ ಕಸ್ಟೋಡಿಯನ್ನು ನಾವು ನಮ್ಮ ಬಾಸ್ ಅಂತಿರೋದು ಸಭಾಪತಿಗಳೇ ಅಲ್ಲಿ ವಿಧಾನ ಪರಿಷತ್ನಲ್ಲಿ. ಆಮೇಲೆ ಹೋಗಿ ದೂರು ಕೊಟ್ಟರು. ನನಗೆ ನೋಟಿಸು ಕೊಡ್ದಲೇ, ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತೂ ಇಲ್ದಲೇ, ನೋಟಿಸು ಕೊಡದೆ, ಸಭಾಪತಿಗಳ ಅನುಮತಿನೂ ತೆಗೆದುಕೊಳ್ಳದೆ ನನ್ನನ್ನು ಅರೆಸ್ಟ್ ಮಾಡಿದ್ರು. ಉಳಿದಿದ್ದೆಲ್ಲ ವಿದ್ಯಮಾನಗಳನ್ನು ನೀವು ತೋರಿಸಿದ್ದೀರಿ. ಅದೇ ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು. ಮಧ್ಯಾಹ್ನ 3 ಗಂಟೆಗಾಯಿತು, 4:15 5:34 ಮೂರನ್ನು ಸಭಾಪತಿಗಳಿಗೆ ದೂರು ಕೊಟ್ಟು ಮತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ 0 FIR ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ. ಹಿಂಬರ ಕೊಡೋದಕ್ಕೆ ಅಶೋಕ್ ಅವ್ರ ದಣಿ ಕುತ್ಕೋಬೇಕಾಯ್ತು. ಮಧ್ಯರಾತ್ರಿ 3 ಗಂಟೆಗೆ ಹಿಂಬರ ಕೊಟ್ಟರು, FIR ಕೊಡಲಿಲ್ಲ. ಅಂದರೆ ಕಾನೂನು CT ರವಿಯವರಿಗೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ? ಪೊಲೀಸರು